ಎಲ್ಲ ಟೆಂಪಲ್ ಮೇಲೆ ಒಂದು ಹೋಟೆಲ್ ಮೇಲೆ ಏನು ಮೆನು ಹಾಕಿರ್ತಾರೆ ಅದೇ ಮೆನು ಅಲ್ಲಿರ್ತದೆ. ಕುಂಕುಮಾರ್ಚನೆಗೆ ಇಷ್ಟು, ಸಹಸ್ರಾರ್ಚನೆಗೆ ಇಷ್ಟು. ನೀನು ದೇವರನ್ನು ಒಂದು ತೆಂಗಿನಕಾಯಿ ಹೊಡೆದು ಒಲಿಸ್ಕೊಳ್ಳುವಂಗಿದ್ರೆ ಎಷ್ಟು ಸುಲಭ ಅಲ್ಲಪ್ಪ. ಆಗ ನೀನು ಕೊಡ್ತಿರೋದೇನು ಲಂಚ ತಾನೆ ದೇವರಿಗೆ. ನಿಂಗೆ ಪ್ರಸಾದ ಕೊಡ್ತೀನಿ, ನಿಂಗೆ ನೈವೇದ್ಯ ಕೊಡ್ತೀನಿ, ನಿಂಗೆ ತಿನ್ನಕ್ಕೆ ಗತಿ ಇಲ್ಲ. ಹಾಂ, ಈಗ ದೇವರನ್ನು ಫಸ್ಟ್ ಆಫ್ ಆಲ್ ದುಡ್ಡಲ್ಲಿ ಅಳಿಯೋದೇ ತಪ್ಪಲ್ವಾ. ದೇವರು ನೀನು 1,001 ರೂಪಾಯಿ ಖರ್ಚು ಮಾಡಿ ಸಹಸ್ರಾರ್ಚನೆ ಮಾಡಿದ್ರೆ ಮಾತ್ರ ಒಲಿತಾನೆ ಅಂತಂದರೆ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಡೂ ಯು ಥಿಂಕ್ ಗಾಡ್ ಈಸ್ ಬೆಗ್ಗರ್? ಹಾಗಾದರೆ ಬಡವನ ದೇವರಿಲ್ವಾ? ಈ ಮೌಢ್ಯದ ಪರಮಾವಧಿಗಳನ್ನು ನೋಡೋದಕ್ಕೆ 70 ಕೋಟಿ ಜನ ಹೋಗಿದ್ದರು ಈ ಸಾರಿ. ಗೊತ್ತಾ ನಿಮಗೆ? ನನಗೆ ಅದೆಲ್ಲ ಆಸೆ ನೋಡೋಕ್ಕೆ, ಹೆಂಗೆ ಆಡ್ತಾರೆ ಜನ ಹುಚ್ಚಾಟ ಅಂತ. ಸನಾತನಿಗಳು ನಾವು. ನಾನು ಸನಾತನಿ, ನಾನು ಹಿಂದೂ ಅಲ್ಲ. ಆಮೇಲೆ ಹಿಂದೂ ಅನ್ನೋದು ಸೇರಿಕೊಳ್ತು. ಹಂಗಿದ್ದೀವ ನಾವು, ಖುಷಿಯಾಗಿದ್ದೀವ ಅಂತ ಅಷ್ಟೇ ಪ್ರಶ್ನೆ ಮಾಡ್ಕೊಳ್ಬೇಕಾದ್ದು. ಎಲ್ಲವೂ ಇದೆ ಇವತ್ತು, ಉಡೋಕ್ಕಿದೆ, ಉಣ್ಣೋದಕ್ಕಿದೆ, ಮನೆ ಇದೆ, ಎಜುಕೇಷನ್ ಇದೆ. ಯಾಕೆ ಡಿಪ್ರೆಷನು, ಯಾಕೆ ಸೂಸೈಡು, ಯಾಕೆ ಈ ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ? ಜಗಳ, ಕೋರ್ಟ್ ಕೇಸುಗಳು ಇವೆಲ್ಲ ಯಾಕೆ ಮಾಡ್ಕೊಳ್ತೀವಿ ಅಂತಂದರೆ ನಮ್ಮ ಒಳಗಡೆ ಅಂತರಂಗದಲ್ಲಿ ಜಾಗ ಇಲ್ಲ. ಸುಖ ಬೇರೆ, ಆನಂದ ಬೇರೆ. ಸುಖ ಅಂದರೆ ಏನು ಅಂದರೆ ಭೋಜನದ ಸುಖ ಅಂತ ಹೇಳ್ತೀವಿ ನಾವು. ಆದರೆ ಅದನ್ನು ಮನಸ್ಸಿಗೆ ಆನಂದ ಕೊಡ್ತದೆ ಅಂತಲ್ಲ, ಆ ಕ್ಷಣದಲ್ಲಿ ಮೊಮೆಂಟ್ರಿ ಹ್ಯಾಪಿನೆಸ್. ಅದು ಯಾವುದು ನಿರಂತರವಾಗಿ ನಮ್ಮನ್ನು ಖುಷಿಯಾಗಿಟ್ಟಿರ್ತದೋ ಅದನ್ನು ಆನಂದ ಅಂತಾರೆ. ಯೋಗಶಾಸ್ತ್ರ ಹೇಳುತ್ತೆ ಅಂಥದ್ದು ಶಾಶ್ವತವಾಗಿರೋ ಆನಂದವನ್ನು ನೀನು ಸಂಪಾದನೆ ಮಾಡು ಅನ್ನೋದೇ ಯೋಗ. ಯೋಗ ಅನ್ನೋದು ಯಾವುದು ಬರೀ ಆಸನ ಅಲ್ಲ. ಯೋಗ ಅಂತಂದರೆ ಅದಕ್ಕೆ ವಿರುದ್ಧವಾದ್ದು ವಿಯೋಗ. ಯೋಗ ಅಂದರೆ ಕೂಡು, ವಿಯೋಗ ಅಂದರೆ ಹಗಲು. ಮನಃಶಾಂತಿ ಬಿಟ್ಟು ಹೋಯಿತು, ಅವಳು ಬಿಟ್ಟು ಹೋದ್ಲು, ಆಸ್ತಿ ಬಿಟ್ಟು ಹೋಯಿತು, ಮನುಷ್ಯಾಂತನೇ ಇಲ್ಲ, ಬಿಟ್ಟು ಹೋಯ್ತದು, ಕೀರ್ತಿ ಬಿಟ್ಟು ಹೋಯ್ತು. ಹಾಂ. ಸೊ ಹಾಗಾದ್ರೆ ಎಲ್ಲಿದೆ ಇದು? ಇದೆಲ್ಲ ಮನಸ್ಸಲ್ಲಿದೆ. ಯಾವುದಾದ್ರೂ ಮಾಲಲ್ಲಿ, ಬೆಂಗಳೂರಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ಯಾಕೇಜ್ ಕೊಡ್ತಾರಾ? ಬೈ ಮಾಡ್ಬೋದಾ? ಯಾರಾದ್ರೂ ಕೊಡಲಾಗತ್ತೆಯೇ? ಅದು ದುಡ್ಡಿನ ಮೂಲಕ ನಿಂಗೇನು ದುಡ್ಡು ಕೊಡಿಸ್ತೀನಿ, ಒಡವೆ ಕೊಡಿಸ್ತೀನಿ, ಮತ್ತೆ ಯಾಕೆ ನೀನು ಗೋಳಾಡ್ತೀಯ ಅಂತ ಗಂಡ ಕೇಳ್ತಾನೆ. ಹಾಗಾದರೆ ಏನು ಕೊರತೆ ಇದೆ ಒಳಗೆ? ಅವ್ನು ದುಡ್ಡು ಕೊಡೋಕೆ ರೆಡಿ ಇದ್ದಾನೆ, ಖರ್ಚಿಗೆ ಬಂಗಾರ ಕೊಡೋಕೆ ರೆಡಿ ಇದ್ದಾನೆ, ಕೇಳಿದ್ರೆ ರೇಷ್ಮೆ ಸೀರೆ ಕೊಡಿಸ್ತಾನೆ, ಮನೆ ಕೊಡಿಸ್ತಾನೆ. ಹಾಂ. ಯಾಕೆ ವೈ ಶಿ ಈಸ್ ಅನ್ಹ್ಯಾಪಿ ಅಂತಂದರೆ ಅನ್ಹ್ಯಾಪಿನೆಸ್ ಇರೋದು ವಸ್ತುಗಳಲ್ಲಿ ಅಲ್ಲ, ಅವಳ ಮೈಂಡಲ್ಲಿ. ಆ ಮನಸ್ಸಿನ ಕೊರತೆಯನ್ನು ನೀಗಿಸುವ ಒಂದು ವಿದ್ಯೆ ಇದೆ ಅಂದರೆ ಅದು ಅಧ್ಯಾತ್ಮ. ವಸ್ತುಗಳಿಂದ ನೀಗಿಸದ ಆ ಮನೋ ಕೊರತೆಯನ್ನು ಏನು ನೀಗಿಸ್ತದೆ ಅದು ನಿನ್ನ ಆತ್ಮ. ನಿನ್ನ ಆತ್ಮದಲ್ಲಿ ಎಲ್ಲಕ್ಕೂ ಉತ್ತರ ಇದೆ. ನಿನ್ನ ಮನಸ್ಸು ಗೋಳಾಡ್ತಾ ಇದೆ, ಯಾಕಂದರೆ ಒಳಗಡೆ ಇರ್ತಕ್ಕಂಥ ಸತ್ಯಾನ್ವೇಷಣೆ ಮಾಡಿದೆ. ಧ್ಯಾನ ಅಂತಂದರೆ ನಮ್ಮೊಳಗಡೆ ಮಾಡುವ ನಾವು ಒಂದು ಪಯಣ. ಮೆಡಿಟೇಷನ್ ಈಸ್ ಅ ಜರ್ನಿ ಆಫ್ ಅವರ್ ಕಾನ್ಷಿಯಸ್ನೆಸ್ ಫ್ರಮ್ ಮೈಂಡ್ ಟು ಸೆಲ್ಫ್. ಈ ಅನ್ಫಾರ್ಚುನೇಟ್ಲಿ ಧ್ಯಾನ ಅಂದರೆ ಅದಕ್ಕೊಂದು ದೇವ್ರ ಹೆಸರು ಕೊಟ್ಬಿಟ್ಟಿದ್ದೀವಿ. ಅಲ್ಲಿ ಒಂದು 30 ಕೋಟಿ 33 ಕೋಟಿ ದೇವರುಗಳು ವೈವಿಧ್ಯತೆ ಇದೆ ನಮಗೆ. ಅದು ಪೂಜೆ ಆಯಿತು, ಅದು ಸಗುಣ ಆಯಿತು. ಧ್ಯಾನ ನಿರ್ಗುಣ. ರಾಮಕೃಷ್ಣ ಪರಮಹಂಸರು ಸಗುಣೋಪಾಸಕರಾಗಿದ್ದರು, ಕಾಳಿ ಉಪಾಸಕರಾಗಿದ್ದರು, ಹೌದಿಲ್ಲ? ಅದೇ ವಿವೇಕಾನಂದರು ಯಾವತ್ತಾದರೂ ಪೂಜೆ ಮಾಡಿರೋ ನೋಡಿದೆಯಾ? ಯೋಗಾಸನ ಮಾಡಿದ್ದು ಒಂದು ಪೋಶ್ಚರ್ ಅನ್ನೋದು ಇದೆಯಾ? ಧ್ಯಾನ ಇದೆ. ಧ್ಯಾನ ಮಾಡ್ತಾ ಇದ್ರಲ್ಲ. ಹಾಂ, ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಯಾರ ಹೆಸರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ? ವಿವೇಕಾನಂದರ ಹೆಸರು. ಆ ಯೋಗ ಅಂದಿದ ತಕ್ಷಣ ಎಲ್ಲ ಬೀದಿಗೆ ಬಂದು ನಾವೇನು ಮಾಡೋದು? ಸೂರ್ಯ ನಮಸ್ಕಾರ. ಅದಲ್ವೇ ಅಲ್ಲ, ಹಾಕು ಯೋಗ ಮ್ಯಾಟು. ಅದು ಒಂದು ಆಸನ, ಒಂದು ಭಾಗ. ಯೋಗದ ಅಷ್ಟಾಂಗ ಯೋಗದ ಒಂದು ಭಾಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಕೊನೆಯದು 2. ಸ್ವಾಮಿ ಯಾಕಂದ್ರೆ ಕೊನೆಯದು 2 ಇಟ್ಕೊಂಡ್ರು, ಧ್ಯಾನದಿಂದ ಸಮಾಧಿಗೆ ಹೋದರು. ಸೊ ಅಲ್ಲಿಗೆ ತಲುಪಬೇಕು. ಅದು 2 ಏನು ನಿರ್ಗುಣದಲ್ಲಿ ಬರ್ತದೆ. ಇನ್ನು ಉಳಿದ ಏನು ಪ್ರಾಕ್ಟೀಸ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದು ಏನೇನೋ ಮಾಡ್ತೀವಿ, 1000 ಕೋಟಿ ಖರ್ಚು ಮಾಡ್ತಾರೆ, ಹವನ ಹೋಮಗಳು ಇತ್ಯಾದಿ ಎಲ್ಲ ಮಾಡಿ ಜನ ನೆಮ್ಮದಿಯಾಗಿದ್ದಾರಾ ಅದರಿಂದ? ಇಲ್ವೇ. ನನ್ನ ಹತ್ರ ಬರ್ತಾರೆ. ಒಬ್ಬಾಕೆ ಅಮೇರಿಕದಿಂದ ಬಂದಿದ್ಲು ಮೊನ್ನೆ. ಆಕೆಗೆ ಹೋಮಕ್ಕೆ ಮಾಡಿಸಿರೋ ಖರ್ಚು 2.5 ಕೋಟಿ. ಯಪ್ಪ. ಸಮಸ್ಯೆ ಒಂದು ಚಿಕ್ಕಾಸಷ್ಟು ವಾಸಿಯಾಗಿಲ್ಲ. ಆಕೆಯ ಅತೃಪ್ತಿ ವಾಸಿಯಾಗಿಲ್ಲ. ವಾಸಿಯಾಗಿಲ್ಲ. 2.5 ಕೋಟಿ ಖರ್ಚಾಗಿದೆ. 2.5 ಕೋಟಿ ಖರ್ಚಾಗಿದೆ. ಎಲ್ಲಿ ಹೇಳಿದ್ರೆ ಕಾಶಿಯಲ್ಲಿ, ಎಲ್ಲಿ ಹೇಳಿದ್ರಲ್ಲಿ ಹೋಗಿ ಮಾಡಿಸ್ತಿರ್ತಾಳೆ ಹೋಮ. ಕ್ರೇಜ್ ಅಂದರೆ ಸತ್ಯ ಈ ಕಡೆ ಇದ್ದರೆ ನೀನು ಈ ಕಡೆ ನಡೆದ್ರೆ ಗಮ್ಯಸ್ಥಾನ ಸೇರ್ತೀಯೇನು? ಸತ್ಯ ಈ ಕಡೆ ಇದೆ ಅಂತ ಹೇಳೋ ವ್ಯಕ್ತಿನೇ ಗುರು. ಗುರು ಯಾಕೆ ಬೇಕಂದ್ರೆ ಗುರಿ ಇರೋವನಿಗೆ ಒಬ್ಬ ಗುರು ಬೇಕು, ಡೈರೆಕ್ಷನ್ ತೋರಿಸ್ತಾನೆ ಅವನು. ಅವನಂತರ ಈಗೊಂದು ಪೋಸ್ಟರ್ ಇರ್ತಲ್ಲ, ರೆಕ್ಕೆ ಮರ ಅಂತಿದ್ವಿ ನಾವು, ಸೈನ್ ಬೋರ್ಡ್. ಕೈಮರ ಅಂತಿದ್ವಿ. ಕೈಮರ ಬಸ್ ಸ್ಟಾಪ್ ಅಂತಿದ್ವಿ ನಾವು. ಹಾಂ, ಕರೆಕ್ಟ್ ಅಲ್ವಾ? ಇಲ್ಲೇನೋ ಬೆಂಗಳೂರು 80 ಕಿಲೋಮೀಟ್ರು, ಇಲ್ಲಿ ಮೈಸೂರು 140 ಕಿಲೋಮೀಟ್ರ್ ಅಂತ ಹಾಕಿರ್ತಾರೆ. ಅದಕ್ಕೆ ಪೂಜೆ ಮಾಡಿದ್ರೆ ನಾವು ಮೈಸೂರು ತಲುಪ್ತೀವ? ಹಿಂಗೆ ತೋರಿಸೋನು ಗುರು. ಈ ದಾರಿಯಲ್ಲೋದ್ರೆ ನೀನು ಮೈಸೂರು ತಲುಪ್ತೀವಿ, ಈ ದಾರಿಯಲ್ಲೋದ್ರೆ ನಿನಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ, ಮೋಕ್ಷ ಸಿಗ್ತದೆ ಅಂತ.
ಆ ದಾರಿಯಲ್ಲಿ ಯಾರು ನಡಿಬೇಕು? ಗುರು ನಡಿಬೇಕಾ, ಇವನು ನಡಿಬೇಕಾ? ಸೊ ಗುರು ತೋರುಗೈ ಅಷ್ಟೇ. ಅದು ಕೈಮರ. ಅವ್ನು ತೋರಿಸ್ತಾನೆ, ಅವ್ನು ಮೋಕ್ಷ ಕೊಡೋಕ್ಕಾಗಲ್ಲ. ನೋ ಗುರು ನೋ ಗಾಡ್ ಕ್ಯಾನ್ ಗಿವ್ ಯು ಮೋಕ್ಷ. ಹಂಗೆ ಕೊಡಂಗಿದ್ದಿದ್ರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಗಿಫ್ಟಾಗಿ ಕೊಟ್ಬಿಡೋದಾಗಿತ್ತಲ್ಲ. ಯಾಕೆ ಇವರು 3 ವರ್ಷ ದೇಶ ಎಲ್ಲ ಸುತ್ಕೊಂಡು ಧ್ಯಾನ ಮಾಡಿದ್ರು? ಸುಮ್ಮನೆ ತಲೆ ಮೇಲೆ ಕೈ ಇಟ್ಬಿಟ್ಟು ನಿಮ್ಮ ಮೋಕ್ಷ ಕೊಡೋದು ಹೋಗ್ಬೋದು ಅಲ್ವಾ? ಹಂಗೆ ಆಗಲ್ಲ. ಅದು ಕೆಲವು ವಸ್ತುಗಳನ್ನು ಕೊಡ್ಬೋದು. ನಿಂಗೇನು ಬಂಗಾರ ಕೊಡ್ಬೋದು, ಅಣಿಮಾದಿಗಳು ಗೊತ್ತಿದ್ರೆ ನಿಮಗೆ ಒಂದಷ್ಟು ಬಂಗಾರಗಳನ್ನು ಕೊಡ್ಬೋದು, ಭಸ್ಮವನ್ನು ಕೊಡ್ಬೋದು, ಜಪಮಾಲೆಯನ್ನು ಕೊಡ್ಬೋದು, ಉಂಗುರಗಳನ್ನು ಕೊಡ್ಬೋದು, ಲಿಂಗಗಳನ್ನು ಕೊಡ್ಬೋದು. ಇವೆಲ್ಲ ಸತ್ಯಸಾಯಿಬಾಬಾ ಮಾಡ್ತಿದ್ರು. ಆದರೆ ಮನುಷ್ಯಂತಿಯನ್ನು ಕೊಡೋಕ್ಕಾಗಲ್ಲ, ಮೋಕ್ಷವನ್ನು ಕೊಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಮೈ ಫಿಲಾಸಫಿ. ಸೊ ಹೌ ಟು ಗೆಟ್ ಇಟ್ ದೆನ್? ಯು ಹ್ಯಾವ್ ಟು ಅಕ್ವೈರ್ ಇಟ್. ಹೌ? ನೀನು ಸೆಲ್ಫ್ ಡಿಸ್ಕವರಿ ನಿನ್ನೊಳಗಡೆ, ಅದು ನಿನ್ನೊಳಗಡೆನೇ ಇದೆ. ಮೈನಿಂಗ್ ಮಾಡಬೇಕು. ಹೌ ಟು ಗೆಟ್ ಇಟ್ ಅಂತಾರೆ, ಹೌ ಟು ಗೆಟ್ ದ ಡೈಮಂಡ್ ಅಂತಾರೆ. ಡಿಗ್ ಇಟ್, ಹೋಗೊಳಗೆ ಮಗ. ಯಾಕೆ ಅಮೂಲ್ಯವಾದ್ದೆಲ್ಲ ಒಳಗಡೆ ಇದೆ, ಅಮೂಲ್ಯವಲ್ಲದೆಲ್ಲ ಮೇಲೆ ಬಿಸಾಕಿದೆ ಪ್ರಕೃತಿ. ರಹಸ್ಯವನ್ನು ತನ್ನ ಒಳಗಡೆ ಇಟ್ಕೊಂಡಿದೆ, ಆತ್ಮದಲ್ಲಿ ಇದೆ. ಅದು ಆತ್ಮಿಕ ಸಂಪತ್ತು ಅಂತಾರೆ. ಬೌದ್ಧಿಕ ಸಂಪತ್ತು ಬೇರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇರೆ. ಆತ್ಮಿಕ ಸಂಪತ್ತು ವಿವೇಕಾನಂದರದು, ಬೌದ್ಧಿಕ ಸಂಪತ್ತು ವಿಶ್ವೇಶ್ವರಯ್ಯನವ್ರದ್ದು. ವ್ಯತ್ಯಾಸ ಇಲ್ವಾ? ಇದು ಬೇಕು. ಪ್ರಾಯೋಗಿಕ ಬದುಕಿಗೆ ಬೇಕೇ ಬೇಕು. ಬೇಕೇ ಬೇಕು. ಲೌಕಿಕ ಬದುಕಿಗೆ ಬರೀ ಅದೊಂದೇ ಇದ್ದು ಇದಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡರ ಮಧ್ಯೆ ಒಂದು ಸಾಮರಸ್ಯ ಇರಬೇಕು. ಸೊ ಹಾಗಾಗಿ ನಾವು ಏನೇ ಹುಡುಕೋದು ಒಳಗೆ ಹುಡುಕೋಬೇಕು. ಇನ್ನೆಲ್ಲಿ ಗುಡಿಯಲ್ಲಿ ಹುಡುಕಿದ ಸಿಗ್ತದೇನೋ, ಇಲ್ಲಿರೋದು ಎಲ್ಲೋ ಹುಡುಕಿದ ಇಲ್ಲದ ದೇವರಂತ ಆಗ್ತದೆ. ಗುಡಿಗೆ ಹೋಗೋದು ಏನು ಅಂತಂದರೆ ನಂಬಿಕೆ ಇರ್ತಕ್ಕಂಥವ್ರು, ಶ್ರದ್ಧೆ ಇರ್ತಕ್ಕಂಥವ್ರು, ಅವ್ರಿಗೆ ಅದೇ ಸರಿ. ಖಂಡಿತ ಅವ್ರು ಒಳಗಡೆ ಹೋಗ್ಲಾರರು. ಅಧ್ಯಾತ್ಮ ಬೇರೆ ಮತ್ತು ಧರ್ಮ ಬೇರೆ. ಈ ಕ್ಲಾರಿಟಿ ಜನಕ್ಕೆ ಬೇಕು. ಅಲ್ಲ ಎಂಥ ಅಲ್ಲ, ಎರಡು ಒಂದೇ ಅಲ್ವಾ? ಎರಡು ಒಂದೇ ಅಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಪ್ರತಿಯೊಬ್ಬ ಧರ್ಮ ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ಪ್ರತಿಪಾದಿಸಲಿಲ್ಲ, ಸತ್ಯವನ್ನು ಪ್ರತಿಪಾದಿಸಿದರು. ಹೌದಿಲ್ಲಪ್ಪ? ಅವರೆಲ್ಲಾದ್ರೂ ಹೇಳ್ಕೊಂಡಿದ್ದಾರೆ, ನಾನು ಸನಾತನಿ, ನಾನು ಈ ಜಾತಿಗೆ ಸೇರಿದವನು, ನನ್ನ ಧರ್ಮ ಶ್ರೇಷ್ಠ, ಮಿಗ್ದವ್ರು ಕನಿಷ್ಠ. ಇಲ್ವೇ. ಅವರು ಅಂತರಂಗದಲ್ಲಿರೋ ಸತ್ಯವನ್ನು ಹುಡುಕಿಕೊಂಡು ಅಮೆರಿಕದವ್ರಿಗೆ ಹೇಳಿದ್ರು, ಬ್ರಿಟನ್ನವ್ರಿಗೆ ಹೇಳಿದ್ರು, ಫ್ರೆಂಚವ್ರಿಗೆ ಹೇಳಿದ್ರು, ಪ್ರಪಂಚದಾದ್ಯಂತ. ಆವಾಗ ಅವ್ರ ಕಡೆ ನೋಡಿದ್ರು. ಆವಾಗ ಗೊತ್ತಾಯಿತು ಅಧ್ಯಾತ್ಮ ಬೇರೆ, ಧಾರ್ಮಿಕ ಬೇರೆ. ಅದೇ ರಾಮಕೃಷ್ಣ ಪರಮಹಂಸರು ಧಾರ್ಮಿಕ ಜೀವಿನೂ ಹೌದು, ಅಧ್ಯಾತ್ಮ ಜೀವಿನೂ ಹೌದು. ಅವರಿಗೆ ಅಧ್ಯಾತ್ಮನೂ ಗೊತ್ತಿತ್ತು, ಶಾಸ್ತ್ರಾರ್ಥನೂ ಗೊತ್ತಿತ್ತು. ಅಂದರೆ ನಮ್ಮ ಈ ಪ್ರಾಕ್ಟೀಸಸ್ ಇದಾವಲ್ಲ, ಆಚರಣೆಗಳು, ದೇ ಆರ್ ನಾಟ್ ಆಧ್ಯಾತ್ಮ. ಅಲ್ವೇ ಅಲ್ಲ. ನೀನು ದೇವರನ್ನು ಒಂದು ತೆಂಗಿನಕಾಯಿ ಹೊಡೆದು ಒಲಿಸ್ಕೊಳ್ಳೋ ಹಂಗಿದ್ರೆ ಎಷ್ಟು ಸುಲಭ ಅಲ್ಲಪ್ಪ. ಹಾಗೆ ನೀನು ಕೊಡ್ತಿರೋದೇನು ಲಂಚ ತಾನೇ ದೇವರಿಗೆ? ನಿಂಗೆ ಪ್ರಸಾದ ಕೊಡ್ತೀನಿ, ನಿಂಗೆ ನೈವೇದ್ಯ ಕೊಡ್ತೀನಿ, ನಿಂಗೆ ತಿನ್ನಕ್ಕೆ ಗತಿ ಇಲ್ಲ, ನೀನು ಸ್ನಾನ ಮಾಡಿಸೋ ನಾನು, ಬಟ್ಟೆ ಹೊಲಿಸೋ ನಾನು, ಇಷ್ಟೆಲ್ಲ ಮಾಡಿದ್ನಲ್ಲ, ನಂಗೊಂದು 2 ವಾರ ಕೊಡ್ಬಾರ್ದೆ. ಇನ್ನೇನು ನಿನಗೂ ಬೆಗ್ಗರ್ಗೇನು ವ್ಯತ್ಯಾಸ? ಏನು ವ್ಯತ್ಯಾಸ? ಚಿನ್ನದ ಕಿರೀಟ ಬೇಕಾ ದೇವರಿಗೆ? ವಜ್ರ ವೈಡೂರುಗಳು ಬೇಕಾ? ಬಂಗಾರವನ್ನು ಬಯಸುವವನ ದೇವರು, ಬಯಸುವವನ ದೇವರು, ಬೇಡುವವನ ದೇವರು. ಪ್ರಶ್ನೆ ಬರಲ್ವಾ? ಕೊಡುವಂತಾನೆ ದೇವರು, ಹಿಂಗನ್ನೋಂತಾನೆ ದೇವರು. ಹಿಂಗನ್ನೋನು ಯಾರು? ಭಿಕ್ಷುಕ. ನೀನು ಮಾಡ್ತಾ ಇರೋದೇನು? ದೇವ್ರಿಗೆ ಬೇಕು ಅಂತ. ಅವನು ಮದುವೆಗೆ ಸಾಲ ಮಾಡ್ಕೊಂಬಿಟ್ಟಿದ್ದಾನೆ, ಬೇಕಷ್ಟು ಕುಬೇರ್ನ ಹತ್ರ, ನಾವು ಸಾಲ ತೀರಿಸ್ಬೇಕು ಅಂತ ನಮ್ಮ ತಲೆಗೆ ಹಾಕಿದ್ದು ಯಾರು? ನಾವೇ. ದೇವರು ಸಾಲ ಮಾಡ್ತಾನೆ. ವೆಂಕಟೇಶ್ವರ ನೀನೆಲ್ಲ ಕೊಡೋನು ಅಂತ ಹೋಗ್ತೀವಿ ನಾವು, ಅವನೇ ಸಾಲ ಮಾಡ್ಕೊಳ್ತಾನೆ ಅಂದರೆ ಆ ಕಲ್ಪನೆನೇ ತಪ್ಪು ಅಂತ ನಾನು ಹೇಳೋದು. ನಿಮ್ಮನ್ನು ಹೀಗೆ ಹೇಳ, ನೀವು ಒಬ್ಬ ಧರ್ಮ ವಿರೋಧಿ, ದೈವ ವಿರೋಧಿ. ನನ್ನಷ್ಟು ಧರ್ಮವನ್ನು ಪ್ರೀತಿಸೋರು, ನನ್ನ ದೇಶವನ್ನು ಪ್ರೀತಿಸೋರು ಇನ್ಯಾರೂ ಇರಲ್ಲ. ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡ್ತೀರಿ ನೀವು. ನಿನ್ನ ಭಾವನೆ, ಆದರೆ ನಿನ್ನ ಭಾವನೆ ನಿನ್ನ ಮನೇಲಿ ಇಟ್ಕೋ, ಅದನ್ನು ಹೇರಬೇಡ ಮೇಲೆ, ಎಲ್ಲರ ಮೇಲೆ. ಅರ್ಥ ಆಗ್ತಾ ಇದೆಯಾ? ಅದೇ ಸರಿ ಅಂತ ವಾದ ಮಾಡಬೇಡ. ದೇವಸ್ಥಾನಗಳು ಕಳುವಾಗೋದನ್ನು ನಾವು ನೋಡ್ತಾ ಇದ್ವಿಲ್ಲಪ್ಪ. ಇತ್ತೀಚೆಗೆ ನಮ್ಮೂರಲ್ಲೇ ಒಂದು ಆಗ್ಬಿಡ್ತು. ಹಾಗೆ ಆಗ್ತಾ ಇದೆಯಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ಹುಂಡಿಯಲ್ಲೇ ಆಗ್ತಾ ಇದೆ. ನೋಯಿಂಗ್ಲಿ ಮಾಡೋರು ಇದ್ದಾರೆ, ಅನ್ನೋಯಿಂಗ್ಲಿ ಮಾಡೋ ಕಳ್ಳರು ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಲ್ಲೇ ಒಂದು ದೇವಸ್ಥಾನದಲ್ಲಿ ಆ ಟ್ರಸ್ಟಿಗಳೇ ಸೇರಿ ಲಪ್ಟಾಯಿಸಿದ್ರು ಅಂತ ತೊಗೊಂಡೋಗಿ ಸರ್ಕಾರಕ್ಕೆ ಸೇರಿಸಿದ್ರು. ಅಲ್ಲ, ಅದನ್ನು ಪ್ಲ್ಯಾನ್ ಮಾಡಿ ಹೊಡೆಯವರೇ ಜಾಸ್ತಿ ಜನ ಇದ್ದಾರೆ ಇವತ್ತು. ಹಾಗೆ ದೇವ್ರಿಗೆ ಕಣ್ಣು ಕಾಣಲ್ವಂತ ನಾನು ಪ್ರಶ್ನೆ ಕೇಳಿದ್ರೆ, ನಮ್ಮ ಧಾರ್ಮಿಕ ಭಾವನೆಗಳು ನೀನು ಧಕ್ಕೆ ತರ್ತಿ ಅಂದಂಗೆ ಆಯಿತಾ? ದೇವರು ಸರ್ವಾಂತರ್ಯಾಮಿನ್ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತ್ವಮಾಮಿ ಅಂತ ಅವನ ಹೆಸರು. ಅವನು ಚೈತನ್ಯ ರೂಪದಲ್ಲಿರ್ತಾನೆ. ಈ ಸೃಷ್ಟಿಯನ್ನು ಯಾರು ಕ್ರಿಯೇಟ್ ಮಾಡಿದ್ನೋ ನೀನನ್ನು ಅವನೇ ಮಾಡಿದ್ದು, ಹೌದಲ್ಲ? ದ ಎವಲ್ಯೂಷನ್ ಆಫ್ ಮ್ಯಾನ್, ಹೋಮೋ ಸೇಪಿಯನ್ಸ್. ಈಗ ಪ್ರಹ್ಲಾದ ಇದೇ ಸಿದ್ಧಾಂತ, ನಾನು ನನ್ನ ಸಿದ್ಧಾಂತ ಪ್ರಹ್ಲಾದ ಪ್ರತಿಪಾದನೆ ಮಾಡಿದ್ದು. ಹೇಗೆ? ಭಕ್ತ ಪ್ರಹ್ಲಾದ. ಹಾಂ, ಹೇಗೆ? ಅವರಪ್ಪ ಕೇಳಲ್ವಾ ಎಲ್ಲಿದ್ದಾನೋ ನಿನ್ನ ಹರಿ ಅಂತ? ಎಲ್ಲೆಲ್ಲಿರುವನು ಅಂತಂದೆ. ಹೌದು. ಈ ಕಲ್ಲಲ್ಲಿರುವನೇ, ಆ ಕಂಬದಲ್ಲಿ ಇರುವನು. ಈ ಕಂಬದಲ್ಲಿರುವನೇ,
ಕಂಬ ಹೊಡೆದ ಮೇಲೆ ದೇವ್ರು ಬರಲಿಲ್ವಾ? ಬಂದರು. ಹಾಗಾದ್ರೆ ಎಲ್ಲ ಕಡೆ ಇರೋನಿಗೆ ನೀನು ಎಲ್ಲೋ ಒಂದು ಕಡೆ ನೀನು ಏನು ಸುರಕ್ಷಿತವಾಗಿ ಇಡಬೇಕು ಅಂತೇನಿದೆ? ಎಲ್ಲ ಕಡೆ ನಿನ್ನ ಅಂತರಂಗದಲ್ಲೇ ಇದ್ದಾನಲ್ಲಪ್ಪ. ಆಂಜನೇಯ ಹಿಂಗೆ ಬಗ್ದು ತೋರಿಸ್ತಿದ್ನಲ್ಲಪ್ಪ, ನನ್ನ ಅಂತರಂಗದಲ್ಲಿ ದೇವರಿದ್ದಾನೆ, ರಾಮ ಇದ್ದಾನೆ ಅಂತ. ಹೌದಾ? ಸೊ ಆಂಜನೇಯ ರಾಮನ ಗುಡಿನೇ ಕಟ್ಟಕ್ಕೆ ಹೋಗಲಿಲ್ಲ, ಒಳಗಡೆ ಇಟ್ಕೊಂಡ ಅವನು ಹೇಳ್ತಾರೆ ನೋಡು, ಸೀತಾಮಾತೆ ನಿನಗೆ ಮುತ್ತಿನ ಸರ ಕೊಟ್ಟಿದ್ದಳು, ಎಷ್ಟು ಅದೃಷ್ಟವಂತ ನೀನು ಅಂತ. ಅವನು ಹೊಡೆದು ಎಲ್ಲ ಮೂಸಿ ನೋಡಿ ಬಿಸಾಕ್ತಾನೆ. ಜನ ಕೇಳ್ತಾರೆ, ಅಯೋಧ್ಯೆ ಜನ, ಅಯ್ಯೋ ಮಂಕೆ, ಅದಕ್ಕೆ ಮಂಗ ಅಂತಾರೆ, ಮಂಗನ ಕೈಲಿ ಮಾಣಿಕ್ಯ ಅಂತಾರೆ, ಅದು ಎಷ್ಟು ಅಮೂಲ್ಯವಾದ ಮಾಣಿಕ್ಯ ಸರ್, ಅದು ನಿನಗೆ ಅದ್ರ ಬೆಲೆ ಗೊತ್ತಿದೆಯಾ ಅಂತ. ನಾನು ಅದ್ರ ಒಳಗಡೆ ರಾಮ ಸೀತಾ ಇದ್ದಾರೆ ಅಂತ ಹುಡುಕ್ತಾ ಇದ್ದೀನಿ, ಇಲ್ಲ ನನಗೆ ಬೇಡ ಅದು. ಆವಾಗ ರಾಮ ಸೀತೆ ಅಲ್ಲೆಲ್ಲೇ ಇರ್ತಾರೆ, ಮಾಣಿಕ್ಯ ಸರದಲ್ಲಿ, ಅರಮನೆಯಲ್ಲಿ ಅಂತಃಪುರದಲ್ಲಿ ಇರ್ತಾರೆ. ಆವಾಗ ಜನರಿಗೆ ಕಣ್ಣು ತೀರಿಸೋದಕ್ಕೆ ಅವನು ಹಿಂಗೆ ಬೆಳೆದು ಹಿಂಗೆ ತೋರಿಸ, ನೋಡಿ ಇಲ್ಲಿ ನೋಡು, ನನ್ನ ಒಳಗಡೆ ಇಲ್ವಾ ರಾಮ ಸೀತೆ, ನೋಡ್ರು ಇಲ್ಲಿದೆ ನಿಜವಾದ ಮಾಣಿಕ್ಯ, ಇಲ್ಲಿದೆ. ಇಲ್ಲಿರೋದನ್ನು ಬಿಟ್ಬಿಟ್ಟು ನೀನು ಎಲ್ಲೆಲ್ಲ ಹುಡುಕ್ತಾ ಇದೆಯಲ್ಲ, ಅದನ್ನೇ ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ. ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಫಸ್ಟ್ ಆಫ್ ಆಲ್ ದೇವ್ರ ಮೇಲೆ ಹಾಲು ಹಾಕೋದೇ ತಪ್ಪು. ಏನು ಹಿಂಗಂತೀರಿ ಅಭಿಷೇಕ? ಅದು ಮೌಢ್ಯ. ಹೌದು, ನಿಜವಾದ ಮೌಢ್ಯ ಇದು. ಈಗ ನಿನ್ನ ತಲೆ ಮೇಲೆ ಹಾಲು ಹಾಕ್ತೀನಿ, ಅವಾಗ ನೋಡು ಗಬ್ಬು ನಾತ ಬರ್ತದೆ, ಅರ್ಧ ಗಂಟೆ ಆದಮೇಲೆ ಹೆಂಗಿರ್ತದೆ, ಸ್ನಾನ ಮಾಡಿ ಗೊತ್ತಾಗ್ತದೆ. ಎಲ್ಲ ಒಂಥರ ಒಣಗೋಗಿ ಎಲ್ಲ ಅಂಟಂಟಾಗ್ಬಿಡುತ್ತೆ. ಅಂಟಂಟಾಗುತ್ತಿಲ್ಲ, ಅಸಹ್ಯ ಆಗುತ್ತಿಲ್ಲ. ಈಗ ನಿನ್ನ ಮೈಗೆಲ್ಲ ತುಪ್ಪ ಲೇಪನ ಮಾಡ್ತೀನಿ, ಸ್ನಾನ ಮಾಡೋದು ಜಿಡ್ಡು ಹೋಗುತ್ತೇನೋ, ಇಡೀ ದಿನ ಜಿಡ್ಡು ಹಂಗೆ ಇರ್ತದೆ. ಯಾವ ಶಾಸ್ತ್ರದಲ್ಲಿ ಹೇಳಿದ್ದು ತುಪ್ಪ ಲೇಪನ ಮಾಡಬೇಕು, ಹಾಲು ಅಭಿಷೇಕ ಮಾಡಬೇಕು ಅಂತ? ಇವೆಲ್ಲ ಮಧ್ಯೆ 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 ಹುಟ್ಕೊಂಡು ಬಂದಂಥ ಸಂಪ್ರದಾಯಗಳು. ಇವೆಲ್ಲ ನಮ್ಮ ವೇದ ಉಪನಿಷತ್ತು ಇಲ್ಲವೇ ಇಲ್ಲ. ಸನಾತನ. ಕ್ಷೀರ ಅಂದರೆ ಅದಕ್ಕೆ ಬೇರೆ ಅರ್ಥ ಇದೆ, ಯೋನಿ ಅಂದರೆ ಬೇರೆ ಅರ್ಥ ಇದೆ. ಸಂಸ್ಕೃತಕ್ಕೆ ಪ್ರತಿ ಶಬ್ದಕ್ಕೆ ಹಲವಾರು ಆಯಾಮಗಳ ಅರ್ಥಗಳಿವೆ. ನಮಗೆ ಜನಸಾಮಾನ್ಯರಿಗೆ ಯೋನಿ ಎಂದಿದ ತಕ್ಷಣ ನಾವು ಹುಟ್ಟುವ ಜಾಗ ಅಂತ ಹೇಳ್ತೀವಿ, ಅಥವಾ ನಮ್ಮ ಕಾಮಗಳನ್ನು ಪೂರೈಸಿಕೊಳ್ಳುವ ಜಾಗ. ಅದೇ ಯೋನಿಯಿಂದ ಬಂದಿದ್ದು, ಹೌದಾ? ಆದರೆ ಅಧ್ಯಾತ್ಮದಲ್ಲಿ ಯೋನಿ ಅಂದರೆ ಕಣ್ಣು. ಕಣ್ಣಿನ ಶೇಪ್ ನೋಡಿ ಹೆಂಗಿದೆ, ಯೋನಿ ಆಕಾರವಾಗಿದೆ. ಹೌದಾ? ಅದರೊಳಗೆ ಸದಾ ನೀರು ಬರ್ತಾ ಇರ್ತದೆ. ಅದರೊಳಗಡೆ ಉಬ್ಬಿರುವ ಒಂದು ಕಪ್ಪು ರೂಪದ ಒಂದು ಗುಡ್ಡೆ ಇದೆಯಲ್ಲ, ಅದೇ ಲಿಂಗ. ಶಿವಲಿಂಗ ಹೆಂಗಿರ್ತದೆ? ಬೆಳ್ಳಗಿರ್ತದೆ, ಕಪ್ಪಗಿರ್ತದೆ. ಯೋನಿ ಮತ್ತು ಲಿಂಗ ಸೃಷ್ಟಿ ಎಲ್ಲಿ ಆಗೋದು ನಮಗೆ? ಅಲ್ಲೇ. ಅಲ್ಲ, ಏನಾದರೂ ತೊಗೊಳ್ಬೇಕು, ಹೊಸದನ್ನು ಸೃಷ್ಟಿ ಮಾಡಬೇಕಂತಂದ್ರೆ ಎಲ್ಲಿ ಸೃಷ್ಟಿಯಾಗತ್ತೆ? ಇಲ್ಲಿ ಸೃಷ್ಟಿಯಾಗತ್ತೆ. ಕಣ್ಣಿಂದ ಇಹ ಉಂಟು, ಕಣ್ಣಿಂದ ಪರ ಉಂಟು, ಮೋಕ್ಷಕ್ಕೆ ಕಣ್ಣೇ ಮೂಲವಯ್ಯ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ದ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಯಾಕೆ ಹೇಳಿದ್ರು? ಅಂದರೆ ಇದು ಯೋನಿ ಅಧ್ಯಾತ್ಮದಲ್ಲಿ. ಪುರಾಣದಲ್ಲಿ ಅದು ಯೋನಿ. ಇವರೇನು ಮಾಡಿದ್ರು? ಕಾಮಾಖ್ಯ ದೇವಿಗೆ ಬೆತ್ತಲೆ ಕೂರಿಸಿ ಯೋನಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಮೌಢ್ಯದ ಪರಮಾವಧಿ. ಸನಾತನ ಧರ್ಮದಲ್ಲಿ ಇದು ಯಾವುದೂ ಇರಲಿಲ್ಲ. ಸನಾತನಿಗಳು ನಾನು ಸನಾತನಿ, ನಾನು ಹಿಂದೂ ಅಲ್ಲ. ಬೋತ್ ಆರ್ ಡಿಫರೆಂಟ್. ಇಲ್ಲ, ಆಮೇಲೆ ಹಿಂದೂ ಅನ್ನೋದು ಸೇರಿಕೊಳ್ತು. ಸನಾತನಿಗಳು ಅಂತಂದರೆ ಸಿಂಧೂ ನದಿಯ ಪ್ರಾಂತ್ಯದಲ್ಲಿರ್ತಕ್ಕಂಥ ತುಂಬ ಒಂದು ಏನ್ಷಿಯಂಟ್ ಕಲ್ಚರ್. ಅಲ್ಲಿದ್ದವರು ಏನು ಆಚಾರ ವಿಚಾರಗಳನ್ನು ಮಾಡಿಕೊಂಡಿದ್ರು ಅವರು ಸನಾತನಿಗಳು. ಅವರು 4 ಇಟ್ಕೊಂಡಿದ್ದು: ಧರ್ಮಾರ್ಥ ಕಾಮ ಮೋಕ್ಷ, ಚತುರ್ವಿಧ ಪುರುಷಾರ್ಥ ಫಲಗಳು. ಇದರ ಮೇಲೆ ರಚಿತವಾದ್ದೇ ಸನಾತನ ಧರ್ಮ. ಅದು ಆಮೇಲೆ ಸಿಂಧೂ ಕಡಿಮೆ ಆಗಿಬಿಟ್ಟು ಬ್ರಿಟಿಷರು ಬಂದು ಹಿಂಡಸ್ ಅಂದರು. ಹಿಂಡಸ್ ಬಿಕಮ್ ಹಿಂಡು, ಹಿಂಡೂಸ್. ವಿ ಮೇಡ್ ಇಟ್ ಹಿಂದೂ. ಬಿಕಾಸ್ ಆಫ್ ಹಿಂಡಸ್ ವ್ಯಾಲಿ. ಅದೇ ಸಿಂಧೂ ನದಿಯ ನಾಗರಿಕತೆ ಅಂತ ಪುಸ್ತಕ ಓದ್ತಾನೆ. ಯಾವಾಗ ನಾಗರಿಕತೆ ಮುಂದುವರೆತು ಆ್ಯಡಪ್ ಆಗ್ತಾ ಹೋಯ್ತು. ಈಗ ನದಿ ಹುಟ್ಟುವಾಗ ಹಿಂಗೆ ಹುಟ್ಟುತ್ತೆ, ಇಷ್ಟೇ ಇರ್ತದೆ. ಅದು ಸಮುದ್ರ ಸೇರೋ ಜಾಗದಲ್ಲಿ ಕಿಲೋಮೀಟರ್ ಉದ್ದ ಇರುತ್ತೆ, ಮಲಿನ ಆಗಿರುತ್ತೆ, ವಿಸ್ತಾರ ಆಗಿರ್ತದೆ. ಹುಟ್ಟುವ ಜಾಗದಲ್ಲಿ ಶುದ್ಧವಾಗಿರುತ್ತೆ, ಚಿಕ್ಕದಾಗಿ. ಹಂಗೆ ಶುದ್ಧ ಬ್ರಹ್ಮ ನಮ್ಮ ಸನಾತನದಲ್ಲಿ ಇತ್ತು. ಅದಕ್ಕೆ ಎಡಿಷನ್ ಆಗ್ತಾ ಹೋಯ್ತು. ಅಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ಅಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ನೋ ಟೆಂಪಲ್ಸ್, ನೋ ಟೆಂಪಲ್ಸ್, ನೋ ಐಡಲ್ಸ್, ನೋ ಐಡಲ್ಸ್. ಮೆಡಿಟೇಟಿವ್ ಸೆಂಟರ್ಸ್ ಅಂತಿತ್ತು, ಧ್ಯಾನ ಮಂದಿರಗಳು ಅಂತ ಇರ್ತಾಯಿತ್ತು. ಆ ಧ್ಯಾನ ಮಂದಿರದಲ್ಲಿ ವಿಗ್ರಹ ತಂದಿಟ್ಟರು. ಅಲ್ಲಿಂದ ಶುರುವಾಯಿತು ನಮಗೆ ಈ ಪೂಜೆ ಗೀಜೆ ಎಲ್ಲ. ಹೆಂಗೂ ಒಂದು ಮಂದಿರ ಥರ ಇದೆ, ಅಲ್ಲೊಂದು ವಿಗ್ರಹ ಇಟ್ಟರು. ಆ ಧ್ಯಾನ ಮಂದಿರ ಧ್ಯಾನ ಮಾಡೋದು ಬಿಟ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಫಸ್ಟು ನಾವೆಲ್ಲ ನಿರ್ಗುಣೋಪಾಸಕರಾಗಿದ್ವಿ, ಆಮೇಲೆ ಸಗುಣೋಪಾಸನೆಗೆ ಬಂದ್ವಿ. ಸುಗುಣೋಪಾಸನೆ ಮಾಡೋದು ಅಪಾಯವ? ಅಪಾಯ ಅಲ್ಲ. ಪ್ರಾಬ್ಲಮ್ ಅಲ್ಲ. ಅದರಲ್ಲಿ ದುಡ್ಡು ಇನ್ವಾಲ್ವ್ ಆಗಿರ್ತದೆ, ಮನಿ ಟ್ರಾನ್ಸಾಕ್ಷನ್. ಎಲ್ಲ ಟೆಂಪಲ್ ಮೇಲೆ, ಒಂದು ಹೋಟೆಲ್ ಮೇಲೆ ಏನು ಮೆನು ಹಾಕಿರ್ತಾರೆ ಅದೇ ಮೆನು ಅಲ್ಲಿರ್ತದೆ. ಕುಂಕುಮಾರ್ಚನೆಗೆ ಇಷ್ಟು, ಸಹಸ್ರಾರ್ಚನೆಗೆ ಇಷ್ಟು.
ಚಂಡಿಕಾ ಹೋಮಕ್ಕೆ ಇಷ್ಟು. ಹಾಂ, ಈಗ ದೇವರನ್ನು ಫಸ್ಟ್ ಆಫ್ ಆಲ್ ದುಡ್ಡಲ್ಲಿ ಅಳಿಯೋದೇ ತಪ್ಪಲ್ವಾ? ದೇವರು ನೀನು 1,001 ರೂಪಾಯಿ ಖರ್ಚು ಮಾಡಿ ಸಹಸ್ರಾರ್ಚನೆ ಮಾಡಿದ್ರೆ ಮಾತ್ರ ಒಲಿತಾನೆ ಅಂತಂದರೆ, ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಡೂ ಯು ಥಿಂಕ್ ಗಾಡ್ ಈಸ್ ಬೆಗ್ಗರ್? ಹಾಗಾದ್ರೆ ಬಡವನ ದೇವರಿಲ್ವಾ? ಅವನಿಗೆ 1,000 ಕೊಟ್ಟು ಮಾಡ್ಸೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಅಂದರೆ ಆ ಬಡವ ಹೋಗ್ಬಿಟ್ಟು ದೇವರ ಕೃಪೆ ಪಡೆಯೋಕ್ಕಾಗಲ್ಲ ಅಂತನ ಅರ್ಥ? ಯಾಕೆ ಮೆನು ಇಡ್ಬೇಕು ನಾವು? ನಾನು ಇದು ಯಾವುದನ್ನು ಪ್ರಶ್ನಿಸ್ತಾ ಇಲ್ಲ. ನಮ್ಮನ್ನು ನಾವು ಸ್ವಲ್ಪ ಅನ್ವಾಂಟೆಡ್ ಎಲ್ಲ ಸೇರ್ಕೊಂಡಿದೆಯಲ್ಲ, ಅದು ಟ್ರಿಮ್ ಮಾಡಬೇಕು. ಆವಾಗ ನಾವು ತುಂಬ ಚೆನ್ನಾಗಿ ಕಾಣ್ತೀವಿ. ಹಂಗೆ ಬೆಳೆಯೋಕ್ಕೆ ಬಿಟ್ಟರೆ ಕಾಡಾಗ್ತದೆ. ಟ್ರಿಮ್ ಮಾಡಿದ್ರೆ ಲಾಲ್ಬಾಗ್ ಆಗುತ್ತೆ ಅಂತ ನನ್ನ ಫಿಲಾಸಫಿ. ಈ ಥರ ಸುಂದರವಾಗಿ ಸ್ವಚ್ಛಂದವಾಗಿ ಮಾಡ್ಬೋದಲ್ಲ, ಇದನ್ನು ಹಾಗೆ ಬಿಡ್ಬೋದು, ಅಥವಾ ಲಾನ್ ಮಾಡ್ಬೋದಲ್ವಾ? ಮನೇನೂ ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ನೋಡಿದ್ದು. ನಮ್ಮ ಮನೆಯನ್ನೇ ಹಾಗೆ ಇರಲಿ ಅಂತ ಬಿಡಿಬಿಟ್ರೆ ಜೇಡ ಕಟ್ಟಿ ಎಲ್ಲ ಆಗಿ ಅಷ್ಟೇ ಕ್ಲೀನ್ ಮಾಡಬೇಕಲ್ಲ. ಈಗ ನಮ್ಮ ಮನೆಯಲ್ಲಿ ಬೂಸ್ಟು ಹಿಡಿದಿದೆ, ಏನೇನೋ ಚೇಳುಗಳು, ಜಿರುಳೆಗಳು, ಹಾವುಗಳು, ಇಲಿಗಳು ಎಲ್ಲ ಬಂದು ಸೇರ್ಕೊಂಡಿವೆ. ಇವು ಆಶ್ರಯ ಪುಡಿಯೋದೇ ಮಾಲಿನ್ಯರ ಕಡೆ, ಹೌದಿಲ್ಲಪ್ಪ? ನಿಜ. ಹಾಗೆ ಬೇಡವಾದ ಆಚಾರ ವಿಚಾರಗಳಲ್ಲಿ ಸೇರಿಕೊಂಡು, ವೇದಗಳ ಕಾಲದಲ್ಲಿ ದೇವರ ಕಲ್ಪನೆ ಇಲ್ಲ. ಎಲ್ಲವನ್ನು ಭಗವಂತನಿಗೆ ಅಗ್ನಿ ರೂಪದಲ್ಲಿ ಪ್ರಾರ್ಥಿಸ್ತಾ ಇದ್ರು. ಅಗ್ನಿ, ಯಾಕೆಂದ್ರೆ ನಾವು ಅಗ್ನಿಯಿಂದನೇ ಬಂದಿದ್ದು. ವಿ ಸಪ್ರೇಟೆಡ್ ಫ್ರಮ್ ಸನ್, ಅದು ಬರ್ನಿಂಗ್ ಫೈರು. ಇದು ಮಿಲಿಯನ್ ವರ್ಷಗಟ್ಟಲೆ ಇದು ಉರಿತಾಯಿತ್ತು ಭೂಮಿ. ಅದು ಆರಿ ಆಮೇಲೆ ಎಲಿಮೆಂಟ್ಸ್ ಆಯಿತು, ಅದ್ರೊಳಗಡೆಯಿಂದ ಬಂದರು. ಅಂದರೆ ಬರೋಕ್ಕಿಂತ ಮುಂಚೆಯಲ್ಲಿದ್ವಿ, ಅಗ್ನಿಯಲ್ಲೇ ಇದ್ವಿ ನಾವು. ಎಸ್, ನಾವು ಅಗ್ನಿ ಒಂದು ಕಣ, ನಾವು ಅಗ್ನಿ ಒಂದು ಭಾಗನೇ, ನಾವು ಪರಿಶುದ್ಧರೇ. ನಾವು ಆತ್ಮ ಅಂತಂದರೆ ಅಗ್ನಿ ಅಂತ. ಆತ್ಮಾಗ್ನಿ, ಜ್ಞಾನಾಗ್ನಿ. ಆತ್ಮ ಜ್ಞಾನ ಸ್ವರೂಪ, ಅದು ಅಶುದ್ಧವಾಗಿರ್ತದೆ. ಅದು ಎಲ್ಲವನ್ನು ದಹಿಸಾಗ್ತದೆ, ಹೌದಲ್ವಾ? ಹಸಿದು, ಒಣಗಿದ್ದು, ಬಡವ ಬಲ್ಲಿದ ಯಾವನೂ ಇಲ್ಲ. ಅದರ ಒಳಗಡೆ ಹಾಕಿದರೆ ಬೇಯಿಸಾಗ್ತದೆ. ಹಾಗಾಗಿ ಅಗ್ನಿ ಉಪವಾಸಕರಾಗಿದ್ದರು ಪ್ರಾರಂಭದಲ್ಲಿ. ಉಪಾಸನೆ ಅಲ್ಲಿಂದ ಶುರುವಾಯಿತು, ಸಗುಣ. ಆಮೇಲೆ ಪಂಚೋಪಚಾರ ಪೂಜೆ ಬಂತು, ಇಂದ್ರಿಯಗಳ ಪ್ರಸನ್ನತೆಗಾಗಿ ಮಾಡ್ತಕ್ಕಂಥದ್ದು. ಅಂದರೆ ನಯನವನ್ನು ಸಂಪ್ರೀತಿ ಮಾಡೋದಕ್ಕೆ ಒಂದು ಆಕಾರ ವಿಗ್ರಹ ಇಟ್ಟರು, ಅದಕ್ಕೊಂದಷ್ಟು ಅಲಂಕಾರ ಮಾಡಿದ್ರು. ನಾಸಿಕ ಸಂಪ್ರೀತಕ್ಕಾಗಿ ಅಗರಬತ್ತಿ ಇಟ್ಟರು. ಶ್ರವಣ ಸಂಪ್ರೀತಿಗಾಗಿ ಘಂಟಾನಾದಂ ಕೃತ್ವ ಅಂದರು. ಚರ್ಮದ ಸಂಪ್ರೀತಿಗಾಗಿ ಭಸ್ಮಧಾರಣೆ, ಗಂಧಧಾರಣೆ, ತಿಲಕ ಇವೆಲ್ಲ ಬಂತು. ಕೊನೆಗೆ ನೈವೇದ್ಯ ನಾಲಿಗೆಗೆ. ಅಂದರೆ ಇಂದ್ರಿಯ ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಪಂಚೋಪಚಾರ ಪೂಜೆ ಅಂತ ಬಂತು ಫಸ್ಟ್. ಪಂಚೇಂದ್ರಿಯಗಳನ್ನ ಪ್ರಸನ್ನಗೊಳಿಸೋದು, ಟ್ರ್ಯಾಂಕ್ವಿಲೈಸ್ ಮಾಡೋದು. ಈಗ ಆನೇನು ಹಂಗೆ ಹಿಡಿಯೋಕ್ಕಾಗಲ್ಲಪ್ಪ, ಅದಕ್ಕೊಂದು ಅರಿವಳಿಕೆ ಕೊಡಬೇಕು. ಹಾಗೆ ಟ್ರ್ಯಾಂಕ್ವಿಲೈಸ್ ಮಾಡಿದ್ರೆ ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಇಂದ್ರಿಯಗಳು ಪ್ರಸನ್ನಗೊಂಡಿರೋದ್ರಿಂದ ಅವು ನಮ್ಮನ್ನು ಚಂಚಲ ಆಗ್ಲಿಕ್ಕೆ ಬಿಡೋದಿಲ್ಲ. ಚಂಚಲ ಆಗೋದೇ ಇಂದ್ರಿಯಗಳಲ್ಲಿ. ಐ ಕ್ಯಾನ್ ಗೋ ಮೆಡಿಟೇಟಿವ್ ಸ್ಟೇಟ್ ಅಂತ ಅಲ್ಲಿಂದ ಶುರುವಾಗಿದ್ದು. ಅದೆಷ್ಟೋ ಒಂದು ಡೈವರ್ಷನ್ಸ್ ತೊಗೊಂಡು ಎಲ್ಲೆಲ್ಲಿಗೂ ಹೋಗಿ ನಿಂತುಬಿಟ್ಟಿದೆ. ಇದ್ರ ಬಗ್ಗೆ ನಂಗೆ ನೋವಿದೆ. ಯಾಕೆ ಎಲ್ಲ ಬೇರೆ ಧರ್ಮದವ್ರು ನಮ್ಮನ್ನು ಪ್ರಶ್ನಿಸ್ತಾರೆ ಅಂತಂದರೆ, ಈ ಇಲ್ಲದ ಆಚಾರಗಳು ಉಟ್ಕೊಂಡು ವೇದಗಳನ್ನು ಯಾವ ಧರ್ಮದವರು ಪ್ರಶ್ನೆಕ್ಕಾಗಲ್ಲ. ಯಾಕಂದರೆ ಅದು ಬರೀ ಸತ್ಯ ಅಷ್ಟೇ ಹೇಳ್ತದೆ. ಅದು ಅದರಲ್ಲಿ ಒಂಚೂರು ಅಡಲ್ಟ್ರೇಷನ್ ಇಲ್ಲ, ಅದ್ರಲ್ಲಿ ಕಲಬೆರಕೆ ಇಲ್ಲ, ಮೌಢ್ಯ ಇಲ್ಲ, ಯಾವುದೇ ರೀತಿ ಕಂದಾಚಾರ ಇಲ್ಲ. ಒಂದು ವೇದ ಮಂತ್ರ ತಗೊಳ್ಳಿ. ಭದ್ರಂ ಕರ್ಣೇಭಿ ಶೃಣ್ಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಛತ್ರಾಃ ಸ್ಥಿರೈರಂಗೈ ಸುಷ್ಟುವಾಹಂ ಸ್ವಸ್ತನೋಭಿಃ ವಿಷೇಮ ದೇವಕಿತಂ ಯದಾಯು ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನೋ ಹಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿಯಿಂದ ದದಾರ್ಥ ಅಂತ ಈ ಶ್ಲೋಕ. ಇದು ವೇದ ಶ್ಲೋಕ, ಋಗ್ವೇದ ಶ್ಲೋಕ. ಏನು ಹೇಳುತ್ತಂದರೆ ಅದರ ಭಾವಾರ್ಥ, ನನ್ನ ಕಣ್ಣುಗಳು ಸದಾ ಒಳ್ಳೆಯದನ್ನೇ ನೋಡ್ತಾ ಇರಲಿ, ನನ್ನ ಕಿವಿಗಳು ಸದಾ ಒಳ್ಳೆಯ ವಾಕ್ಯಗಳನ್ನು ಆಲಿಸ್ತಾ ಇರಲಿ, ಮಧುರ ವಾಕ್ಯಗಳನ್ನು ಆಲಿಸ್ತಾ ಇರಲಿ, ನನ್ನ ನಾಲಿಗೆ ಸದಾ ಒಳ್ಳೆಯ ಸನ್ನುಡಿಗಳನ್ನೇ ನಡೀತಾ ಇರಲಿ. ಇದು ದೇವ್ರು ಹೆಂಗಾಯ್ತು ಇಲ್ಲಿ? ಇದು ಏನು ಹೇಳ್ತಾ ಇದೆ? ದೇವ್ರನ್ನ ಪೂಜೆ ಮಾಡು ಅಂತ ಎಲ್ಲಿ ಹೇಳ್ತಾ ಇದೆಯಾ? ನಿನ್ನೆ ದೇಹೋ ದೇಗುಲ, ಜೀವೋ ಸನಾತನ ಅಂತ ಹೇಳ್ತಾ ಇರೋ ಫಿಲಾಸಫಿ ಇದು ವೇದದಲ್ಲಿದೆ. ನಿನ್ನ ದೇಹನೇ ದೇಗುಲ, ನಿನ್ನ ಹೃದಯವೇ ಗರ್ಭಗುಡಿ. ನೀನು ಏನು ಮಾತಾಡ್ತೀಯ ಅದೇ ಮಂತ್ರ. ನಿನ್ನ ಮಾತು ಮಂತ್ರ ಆಗಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆ ಮೃತ್ಯು, ಮಾತೆ ಮುತ್ತು. ಜಗಳಗಳೆಲ್ಲ ಎಲ್ಲಿ ಶುರು ಆಗ್ತವೆ? ಫಸ್ಟೇ ಯಾರಾದ್ರೂ ಬಂದು ಹೊಡೆದು ಬಿಡ್ತಾರ? ನೀನು ಅಂದರೆ ನಿಮ್ಮ ಅಪ್ಪ, ಹಂಗೆ ಹೋಗ್ತದೆ. ಶುರು ಆಯ್ತಾ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಅಂದರೆ ನರಕ. ಅಷ್ಟೇ. ಎಲ್ಲಿದೆ ಸ್ವರ್ಗ ನರಕ? ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ನಮ್ಮ ಗ್ರಾಮೀಣರು ಹೇಳಿಬಿಟ್ರು ಒಂದು ಗಾದೆಯಲ್ಲಿ. ಅಪ್ಪ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಪ್ಪ ಅಂದರೆ ಅವ್ನ ಮನಸ್ಸು ಕರಿಗೆ ಖಂಡಿತ ಹೆಲ್ಪ್ ಮಾಡ್ತಾನೆ. ಏಯ್ ಕಾಣ್ತಾ ಇಲ್ವಾ? ಹೆಲ್ಪ್ ಮಾಡಲ್ಲ. ಅವ್ನು ಮಾಡ್ಬೋದು, ಅಧಿಕಾರಿ ಹೇಳಿದನ್ನು ಕೇಳ್ಬೋದು, ಬಟ್ ಅವನ ಒಳಗಡೆ ಇವನ ಮೇಲೆ ಜಲಸಿ ಬೆಳೀತದೆ. ಒಂದಿನ ಬತ್ತಿ ನಿಂಗೆ ಎಲ್ಲೋ ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀನಿ. ಬೇಕಾಗಿತ್ತಾ? ಹಾಗೆ ಎಲ್ಲವೂ ಮನಸ್ಸಲ್ಲೇ ಇದೆ, ಎಲ್ಲವೂ ಮಾತಲ್ಲೇ ಇದೆ, ಎಲ್ಲವೂ ನಮ್ಮ ವರ್ತನೆಯಲ್ಲಿದೆ ಅಂತ ಹೇಳ್ತಕ್ಕಂಥ ಶಿಬಿರಗಳು ನಾನು ಮಾಡ್ತಿರ್ತೀನಿ. ನಿಮ್ಮ ಶಿಬಿರದ ವಿಷಯ ಇವು.
ನನ್ನ ಶಿಬಿರದಲ್ಲಿ ಬೇಕಾದ ಸೈನ್ಸಸ್ ಹೇಳ್ಕೊಡ್ತಾನೆ. ಹಿಪ್ನೋಥೆರಪಿ ಹೇಳ್ಕೊಡ್ತಾನೆ, ರಿಗ್ರೆಷನ್ ಥೆರಪಿ, ಪ್ರೋಗ್ರೆಷನ್ ಥೆರಪಿ, ಹೀಲಿಂಗ್ ಸೈನ್ಸಸ್, ಕೆಲವನ್ನೆಲ್ಲ ಹೀಲ್ ಮಾಡ್ಬೋದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಇದನ್ನೇನು ನಮ್ಮ ಬುಗಿ ಅಂತಾರೆ. ಅಲ್ಲಲ್ಲ, ಇದರಿಂದ ಏನು ನಮ್ಮ ಈಗ ನೀವು ಗುರುಗಳು ಅಂತೆಲ್ಲ ಜನ ಎಲ್ಲ ನಮಸ್ಕಾರ ಆಗ್ತಾರೆ, ಇದರಲ್ಲಿ ಹೋದ್ರೆ ಏನು ನಮಗೇನು ಅಪಚಾರ ಏನಿಲ್ಲ ತಾನೆ? ಅಪ್ಪ ಸ್ವಾಮಿ ವಿವೇಕಾನಂದರು ಇವೆಲ್ಲಕ್ಕೆ ಹೊರತಾಗಿದ್ದರು. ಶೂ ಹಾಕ್ಕೊಳ್ತಾ ಇದ್ರು, ಅಮೆರಿಕಕ್ಕೆ ಹೋದಾಗ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ತಾ ಇದ್ರು, ನೀವೆಲ್ಲ ನೋಡಿದ್ದೀರಿ. ಸೂಟ್ ಹಾಕ್ಕೊಳ್ತಾ ಇದ್ರಲ್ಲ. ನಿಮ್ಮ ತಂಡವನ್ನು ಒಂಚೂರು ಪರಿಚಯ ಮಾಡಿಸಿ ನಮಗೆ. ಇವರು ನನ್ನ ವಿದ್ಯಾರ್ಥಿನಿ ಮಾನಸ, ಮಂಜುನಾಥ್. ಸರ್ ನಮಸ್ತೆ ಸರ್. ನಮ್ಮ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡ್ತಿರ್ತಾರೆ. ಮಾನಸ್ ಅವರ ಶಿಷ್ಯ. ಈಗ ನಿಮ್ಮ ಶಿಷ್ಯ ಅಂದ್ರೆ ತಯಾರಿಸ್ತಿದ್ದಾರೆ? ಹೌದು, ರೂಪಿಸ್ತಿದ್ದಾರೆ. ಎಷ್ಟೋ ಜನ ಆ ಥರ ಟ್ರೈನರ್ಸ್ನ ತಯಾರು ಮಾಡ್ತೀನಿ ನಾನು. ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು, ತರಬೇತುದಾರರ ತರಬೇತಿ ಶಿಬಿರ. ಹಾಂ, ಟ್ರೈನಿಂಗ್ ಪ್ರೋಗ್ರಾಮ್. ಹೌದೌದು. ಸೊ ಈ ಜಾಗದಲ್ಲಿ 2018ರಿಂದ ಸತತವಾಗಿ ನಡ್ಸ್ಕೊಂಡು ಬಂದಿದ್ದೀನಿ. ಅಂದರೆ ಈಗ ಒಂದು 6-7 ವರ್ಷ ಆಯಿತು. 8 ವರ್ಷ ಆಯಿತು. 8 ವರ್ಷ. 7 ವರ್ಷ ಆಯಿತು. ಇಲ್ಲಿ ಈಗಲ್ಟನ್ ರೆಸಾರ್ಟ್ಸ್. ಹಾಂ, ಈ ವರ್ಷವೂ ಸೆಪ್ಟೆಂಬರಲ್ಲಿ ಮಾಡ್ತಾಯಿದ್ದೆ. ಯಾವ ದಿನಾಂಕ? ಸೆಪ್ಟೆಂಬರ್ 5ರಿಂದ 14ವರೆಗೂ 10 ದಿವಸದ ರೆಸಿಡೆನ್ಷಿಯಲ್ ಕೋರ್ಸು. ಅದರಲ್ಲಿ ನಾನು ಕಲ್ತಿರ್ತಕ್ಕಂಥ ಎಲ್ಲ ಸೈನ್ಸಸ್ಸು ಯಾರಿಗೆ ಆಸಕ್ತಿ ಇರ್ತದೋ, ಆಸಕ್ತಿಯಿಂದ ಯಾರ್ಯಾರು ಬರ್ತಾರೋ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಅವ್ರಿಗೆ ಹೇಳ್ಕೊಡ್ತೀನಿ. ಡಾಕ್ಟ್ರುಗಳು ಬರ್ತಾರೆ, ಆಯುರ್ವೇದ ಪಂಡಿತರು ಬರ್ತಾರೆ, ಯೋಗ ಥೆರಪಿಸ್ಟ್ಗಳು ಬರ್ತಾರೆ, ಬೇರೆ ಬೇರೆ ಸೈನ್ಸಸ್ಸು ಆಲ್ರೆಡಿ ರೇಖಿ, ಪ್ರಾಣಿಕ್ಕು ಅವೆಲ್ಲ ಕಲ್ತ್ಕೊಂಡಿರೋರು ಬರ್ತಾರೆ. IT ಫೀಲ್ಡ್ ಅವ್ರು ಜಾಸ್ತಿ ಬರ್ತಾರೆ. ಯಾಕೆಂತಂದರೆ ಯಾವತ್ತಾದರೂ ಅವ್ರ ಕೆಲಸ ಹೋಯ್ತು ಅಂದರೆ ಇದೊಂದು ಕೆಲಸ ಕೂಡ ಅವ್ರು ಕೆಲಸ ಮಾಡ್ತದೆ. ಯಾವುದು ಈಗ ನೀವು ಹೇಳ್ಕೊಡೋ ತರಬೇತಿ? ಹೌದೌದು, ಅದನ್ನು ಉದ್ಯೋಗಕ್ಕೆ ತೊಗೊತಾರೆ. ಲರ್ನ್ ಆ್ಯಂಡ್ ಅರ್ನ್ ಪಾಲಿಸಿನಂತ. ಲರ್ನ್ ಆ್ಯಂಡ್ ಅರ್ನ್. ನಾವು ಸ್ಕೂಲ್ಗೆ ಹೋಗಿ ಫೀಸ್ ಯಾಕೆ ಕಟ್ಟೋದು? ಸ್ವಾಮಿ ಜಾಬು ಇಂಜಿನಿಯರಿಂಗ್ ಯಾಕೆ 10 ಲಕ್ಷ ಅರ್ನ್ ಮಾಡ್ತೀವಿಲ್ಲಪ್ಪ. ಹಾಂ, ಫೀಸ್ ಕಟ್ಟೋದು 1 ಲಕ್ಷ, ಅರ್ನ್ ಮಾಡೋದು ಎವ್ರಿ ಮಂತ್ 1 ಲಕ್ಷ ಅರ್ನ್ ಮಾಡ್ತೀವಲ್ಲ. ಆ ಥರದ್ದು ಒಂದು ವಿಜ್ಞಾನ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಗುರುಕುಲಗಳಿರ್ತಾ ಇತ್ತು, ಅವರಿಗೆಲ್ಲ ರಾಜ ಆತಿಥ್ಯ ಇರ್ತಾಯಿತ್ತು, ರಾಜ ಏನು ಬೇಕೋ ಅದನ್ನು ಕೊಡ್ತಾ ಇದ್ದ. ಈಗಿನ ಕಾಲದಲ್ಲಿ ಗುರುಕುಲಗಳು ಇಲ್ಲ, ರಾಜರು ಇಲ್ಲ. ನಮ್ಮಂಥ ಗುರುಗಳು ನಾವೇನು ಮಾಡಬೇಕು? ರೇಷನ್ ತೊಗೊಳ್ಬೇಕಾದ್ರೆ ಫೀಸ್ ತೊಗೋಬೇಕು. ಗುರುದಕ್ಷಿಣೆ ಅನ್ನೋದು ಇವಾಗ ಫೀಸಾಗಿ ಕನ್ವರ್ಟ್ ಆಗಿದೆ ಅಷ್ಟೇ. ಆವಾಗ 1 ರೂಪಾಯಿ ಲೆಕ್ಕದಲ್ಲಿತ್ತು, ಈಗ ಅದು ಭಾಳ ದೊಡ್ಡದಾಗಿರ್ತದೆ. ಏನಿರುತ್ತೆ ನಿಮ್ಮ ಶಿಬಿರದಲ್ಲಿ? ಈಗ 10 ದಿವಸ ರೆಸಿಡೆನ್ಷಿಯಲ್ ಇಲ್ಲೇ ಉಳ್ಕೊಂಡು, ವಸತಿ ಸಹಿತ 10 ದಿವಸ ಇದೆ, ಒಂದು ಒಳ್ಳೆಯ ವಾತಾವರಣದಲ್ಲಿ ಉಳ್ಕೊಂಡು ಊಟ ವಸತಿ ಎಲ್ಲವೂ. ಸೊ ಏನಿರುತ್ತೆ ನೋಡಿ, ಅವ್ರ ಜೀವನದಲ್ಲಿ ಏನು ಕಲ್ತಿಲ್ಲ ಆ ಸೈನ್ಸಸ್ ಇರುತ್ತೆ. ಈಗ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು, ಹಿಂದಿ ಈ ಥರ ಹೇಳ್ಕೊಡೋಕ್ಕೆ ಸಬ್ಜೆಕ್ಟಿವ್ ಟೀಚರ್ಸ್ ಇದ್ದಾರೆ. ಆದರೆ ನಾನು ಏನು ಹೇಳ್ಕೊಡ್ತೀನೋ ಆ ಥರದ್ದು ಗುರುಗಳು ಭಾಳ ವಿರಳವಾಗಿದ್ದಾರೆ. ಸ್ಪೆಷಲಿ ನಮ್ಮ ದೇಶದಲ್ಲಿ. ಅಮೆರಿಕದಲ್ಲಿ ಜಾಸ್ತಿ ಇದ್ದಾರೆ, ಅಮೆರಿಕದಲ್ಲಿದ್ದಾರೆ. ನಾನು ಅಮೆರಿಕದಲ್ಲಿ ಕಲ್ತಿದ್ದೆ ಈ ವಿಜ್ಞಾನವನ್ನು. 5 ವಿಸಿಟಲ್ಲಿ 1 ವರ್ಷ ಕಾಲ ಅಲ್ಲೇ ಇದ್ದೆ ನಾನು. ಅಮೆರಿಕದಾದ್ಯಂತ ಪ್ರವಾಸ ಮಾಡಿ ಅಲ್ಲಿ ಶಿಬಿರಗಳು ಮಾಡಿದ್ದೀನಿ. ಅಲ್ಲಿನ ಜನರಿಗೆ ಹೇಳ್ಕೊಟ್ಟಿದ್ದೀನಿ. ಯಾವುದೇ ಅನ್ಸೈಂಟಿಫಿಕ್ ಹೇಳ್ಕೊಟ್ರೆ ಜೈಲಿಗೆ ಹಾಕ್ತಾರೆ ಅಲ್ಲಿ. ಹೌದಲ್ಲ? ಕಾನೂನು ಭಾಳ ಬಿಗಿಯಾಗಿದೆ. ನಮ್ಮಲ್ಲಿ ಕೂಡ ಸೂಪರ್ಸ್ಟಿಷನ್ ಇದು ಕಾನೂನು ಇದೆ, ಮೌಢ್ಯ ಪ್ರತಿಬಂಧಕ ಕಾಯ್ದೆ. ಹಾಂ, ಮೌಢ್ಯ ಅಂದರೆ ಏನು ಅಂತಂದರೆ ಜನರಿಗೆ ಹಾನಿಯಾಗುವ, ಜನರಲ್ಲಿ ಮೌಢ್ಯವನ್ನು ಬಿತ್ತುವ, ಜನರನ್ನು ದಿಕ್ಕು ತಪ್ಪಿಸುವ, ಜನರನ್ನು ಸುಲಿಗೆ ಮಾಡ್ತಕ್ಕಂಥ, ಶೋಷಣೆ ಮಾಡ್ತಕ್ಕಂಥ, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಶೋಷಣೆ ಮಾಡುವುದೆಲ್ಲ ಅದು ಮೌಢ್ಯದಲ್ಲಿ ಬರ್ತದೆ. ಹೌದಿಲ್ಲ? ಇಷ್ಟು ವಿಚಾರಗಳು ಮೌಢ್ಯದಲ್ಲಿ ಬರ್ತದೆ. ಉದಾಹರಣೆಗೆ ಸ್ಮಶಾನದಲ್ಲೂ ಪೂಜೆ ಮಾಡೋದು, ತಂತ್ರ ಪೂಜೆಗಳು, ಬೆತ್ತ ಹಿಡ್ಕೊಂಡು ದೆವ್ವ ಬಿಡಿಸೋದು, ಹೌದಲ್ಲ? ಅಥವಾ ನೀವೇನೋ ಇದನ್ನು ಕೊಟ್ಟರೆ ನಿಮ್ಗೆ ಇದೇನು ಪರಿಹಾರ, ಬುರ್ಡೆ ಇಟ್ಕೊಂಡು ಪೂಜೆ ಮಾಡೋದು. ಸೊ ಇವೆಲ್ಲ ಮೌಢ್ಯದಲ್ಲಿ ಬರ್ತವೆ. ಈ ಮೌಢ್ಯದ ಪರಮಾವಧಿಗಳನ್ನು ನೋಡೋದಕ್ಕೆ 70 ಕೋಟಿ ಜನ ಹೋಗಿದ್ದರು ಈ ಸಾರಿ. ಗೊತ್ತಾ ನಿಮಗೆ? ಎಲ್ಲಿ ಸ್ಟ್ರೈಕ್ ಆಯ್ತಾ? ಒಳಗೋಯ್ತಾ? ನಾನು ಹೋಗಿದ್ದೆ. ನನಗೆ ಅದೆಲ್ಲ ಆಸೆ ನೋಡೋಕ್ಕೆ, ಹೆಂಗೆ ಆಡ್ತಾರೆ ಜನ ಹುಚ್ಚಾಟ ಅಂತ. ಹೋಗಿದ್ದು, ಸ್ನಾನ ಮಾಡಿದ್ದು ನಾನು ಹೇಳ್ತಾ ಇಲ್ಲ. ಅಲ್ಲಿದ್ದರಲ್ಲ ಇವ್ರು ಯಾರು ನಂಬ್ಕೊಂಡು ಹೋಗಿರೋ ದೇವಮಾನವರು ಅಂತ, ಅವರ ವರ್ತನೆ, ಪ್ರವರ್ತನೆ, ಅವರ ಆಚಾರ ವಿಚಾರಗಳು ಎಷ್ಟು ಮೌಢ್ಯವಾಗಿರ್ತವೆ ಅಂತಂದರೆ, ಅವರು ಸ್ಮಶಾನದಲ್ಲೇ ಪೂಜೆ ಮಾಡ್ತಾರೆ. ಎಲ್ಲ ಕಾಳಿ ಆರಾಧಕರು ಅಥವಾ ಕಾಪಾಲಿಕರು ಅಥವಾ ಅಗೋರಿಗಳು. ಅವ್ರ ಜಾಗ ಯಾವುದು? ಸ್ಮಶಾನಗಳು. ಬಟ್ಟೆ ಹಾಕ್ಕೊಳ್ತಾರ? ಇದು ನಾಗರಿಕ ಸಮಾಜದ ವಿರುದ್ಧವಾಗೇ ಇದೆಯಲ್ಲ. ನಾವು ಹೇಳ್ತೀವಿ, ಬಟ್ ನೋಡೋಕೆ ಹೋಗ್ತೀವಿ. ನಾವು ಹೇಳ್ತೀವಿ, ನೋಡೋಕೆ ಹೋಗ್ತೀವಿ. ಸದಾ ಗಾಂಜಾ ಹೊಡ್ಕೊಂಡಿರ್ತಾರಿಲ್ಲಪ್ಪ. ಕಾನೂನು ಏನು ಹೇಳುತ್ತೆ? ನಿನ್ನ ಹತ್ರ 10 ಗ್ರಾಮ್ ಗಾಂಜಾ ಸಿಕ್ಕಿದ್ರೆ ಜೈಲಿಗೆ ಹಾಕ್ತಾರೆ. ಇವ್ರನ್ನೆಲ್ಲ ಹಾಕ್ತಾರೆ ಅಂದರೆ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಹಿಂದೆ ಆಯ್ತಲ್ಲ.
ಯಾಕೆ ನಾಗರಿಕ ಸಮಾಜ ಒಂದು ಕಸ್ಟಮ್ಸ್ ವಿಧಿಸ್ಕೊಂಡಿದೆ. ಸಭ್ಯವಾದ ಹೊರಗಡೆ ಬಂದಾಗ ನೀನು ಒಳಗಡೆ ಇದ್ದಾಗ ಹೆಂಗಾದರೂ ಇರು ಮನೆಯಲ್ಲಿ, ಹೊರಗಡೆ ನಾಗರಿಕ ಸಮಾಜದಲ್ಲಿ ನೀನು ಅಡ್ಡಾಡುವಾಗ ಒಂದು ಡ್ರೆಸ್ ಕೋಡ್ ಅಂತ ಮಾಡ್ಕೊಂಡಿದ್ದೀವಿ. ಅದು ಕನಿಷ್ಠವೋ ಗರಿಷ್ಠವೋ ಒಟ್ಟು ಸಮಾಜ ಒಪ್ಪಿತವಾಗಿ ಒಂದು ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೀವು ಕುಂಭಮೇಳದಲ್ಲೇ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಲ್ಲ, ಅವ್ರು ಮನುಷ್ಯರಲ್ವ, ಅವರು ಇಂಡಿಯನ್ ಸಿಟಿಸನ್ಸ್ ಅಲ್ವಾ? ಎಷ್ಟು ಲಕ್ಷಗಟ್ಟಲೆ ಇದ್ದಾರೆ ನಾಗಾಗಳು, ಅಘೋರಿಗಳು, ಅವ್ರು ಮಾಡೋ ಶೋಷಣೆಗಳು ನಾವೆಲ್ಲ ಕಣ್ಣಾರಿ ನೋಡಿದ್ದೇವೆ ಪವಾಡದ ಹೆಸರಲ್ಲಿ. ಇದು ಶೋಷಣೆ, ಇದು ಮೌಢ್ಯ. ಯಾಕಂದರೆ ನಮ್ಮ ಆದಿ ಅಂದರೆ ಸನಾತನ ಧರ್ಮದಲ್ಲಿ ಯಾವುದೂ ಇರಲಿಲ್ಲ, ಇವೆಲ್ಲ ಮಧ್ಯೆ ಬಂದು ಸೇರ್ಕೊಂಡಿದ್ವಿ. ಯಾಕೆ ಬಂತೀವಲ್ಲ? ಒಂದು ಸ್ವಾರ್ಥ, ಇನ್ನೊಂದು ನಂತರ ನಿಂತ ನಾರ್ಮಲ್ ಆಗಿದ್ದರೆ ಯಾರು ನೋಡಲ್ಲ. ಸಮಥಿಂಗ್ ಡಿಫ್ರೆಂಟಾಗಿ ಅಬ್ನಾರ್ಮಲ್ ಆಗಿದ್ದರೆ ಜನರ ದೃಷ್ಟಿಯೆಲ್ಲ ಅವ್ರು ಹಾಂ, ಈಗ ಬೆತ್ತಲೆ ಇದ್ರೂ ನೋಡ್ತೀವಿ ಎಲ್ಲರೂ, ಬಟ್ಟೆ ಹಾಕ್ಕೊಂಡಿರೋನು ಯಾರು ನೋಡೋದಿಲ್ಲ. ಆ ಸೆಳೆತದಕ್ಕಾಗಿ ನಾನಾ ವೇಷ, ಉದರ ನಿಮಿತ್ತಂ ಬಹುಕೃತ ವೇಷಂ, ಅಷ್ಟೇ, ಇನ್ನೇನಿಲ್ಲ. ಬಟ್ ಅವರಲ್ಲಿ ಏನೋ ತುಂಬ ಒಂದು ಯಾವುದೋ ಒಂದು ಹೇಳಲಾಗದ ಏನೇನೂ ಇಲ್ಲ, ಒಂದು ದೊಡ್ಡ ಪವಾಡ ಪುರುಷರ ಶಕ್ತಿ ಏನೇನೂ ಇಲ್ಲ. ಇದ್ದರೆ ಆ ಟ್ರಂಪಿಗೆ ಮಾಡಲಿ ಇವರು ಎಲ್ಲ ಇದ್ರಲ್ಲಿ ನಿಲ್ಲಿಸ್ಬಿಡ್ಲಿ. ನಮ್ಮ ದೇಶದ ಮೇಲೆ ಎಷ್ಟು ಕೆಂಡ ಕಾರ್ತಾನಲ್ಲ ಅಷ್ಟೂ ಪವರ್ಸನ್ನು ಉಪಯೋಗಿಸಿ ಢಮ್ ಅಂತ ಅವನ್ನ ಸ್ಮ್ಯಾಶ್ ಮಾಡಲಿ, ಹಾಳಾಗೋಗ್ಲಿ ಅವನ್ನ, ಜಗತ್ತು ಕಂಟಕಾಗ್ಬಿಟ್ಟ ನಾವು. ಅಥವಾ ಹೋಗಿ ಒಂದು ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಿಬಿಡ್ರಿ, ಇಲ್ಲ ಕೈ ಕಾಲು ಬಿದ್ದೋಗಂಗೆ ಮಾಡಿರಿ, ಅಥವಾ ಒಳ್ಳೆ ಬುದ್ಧಿ ಕೊಟ್ಬಿಡ್ಲಿ. ಇಲ್ಲ, ಪಾಕಿಸ್ತಾನದ ಪ್ರಧಾನಿಗೆ ಒಳ್ಳೆ ಬುದ್ಧಿ ಕೊಡಿ, ಸೇನಾಧಿಕಾರಿಗೆ ಒಳ್ಳೆ ಬುದ್ಧಿ ಕೊಡಿ, ಎಲ್ಲ ದೇಶದ್ರೋಹಿಗಳಿಗೆ ಒಳ್ಳೆ ಬುದ್ಧಿ ಕೊಡಿ. ನೀವು ಮುಟ್ಟಿದ್ರೆ ಆಗೋಗ್ತದಲ್ಲ, ಅಷ್ಟು ಪವರ್ಸ್ ಇದೆ ಅಂತ ಜನ ನಂಬಿದಾರಲ್ಲ, ತಂತ್ರ ಪೂಜೆ ಮಾಡಿದ್ರೆ ಆಗುತ್ತಲ್ಲ. ಮಾಡಿ ಅವನ್ನ ಜಿಂಕ್ಪಿಂಗ್ ಮೇಲೆ ನೀವು ಏನೋ ಅಪ್ಲೈ ಮಾಡಿ. ಯಾರು ಬಲಿಯಾಗ್ತಿರೋದಿಲ್ಲ ಅಂದರೆ ಏನು ಅಮಾಯಕ ಇರ್ತಾನೆ, ನಂಬಿಟ್ಟಿರ್ತಾನಲ್ಲ, ಅಲ್ಲಿ ಹೋದ್ರೆ ನಂಗೆ ಏನೋ ಕಾಯಿಲೆ ಆಯ್ತು, ಅವ್ರ ಹತ್ರ ಕಾಸು ಇತ್ಕೊಂಡು ಏನೋ ಒಂದು ತಾಯ್ತ ಕಟ್ಟಿ ಕಳಿಸ್ತಕ್ಕಂಥ. ನಾನು ಏನು ಮಾಡ್ತೀನೋ ಅದು ಸೈನ್ಸ್ ಅದು ಎಂಡರ್ಸ್ ಮಾಡಲಾರ್ದು ನಾನು ಮಾಡೋದಿಲ್ಲ. ಒಂದು ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅಂದರೆ ಅದು ವೈಜ್ಞಾನಿಕವಾಗಿ ರಿಸರ್ಚ್ ಆಗಿಲ್ಲ ಅಂದರೆ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 14ರವರೆಗೂ 2025 10 ದಿನಗಳ ಕಾಲ ನಮ್ಮ ಗುರುಗಳ ಕಾರ್ಯಾಗಾರ ಅಥವಾ ಶಿಬಿರ ನಡೆಯುತ್ತೆ ಸ್ನೇಹಿತರೆ. ಬಹುಶಃ ನಿಮ್ಮ ಬದುಕಿನಲ್ಲಿ ಬಹಳ ಅರ್ಥಪೂರ್ಣವಾದ 10 ದಿನಗಳನ್ನು ನೀವು ಕಳಿತೀರಿ. ಈಗಲ್ಟನ್ ರೆಸಾರ್ಟ್ಸ್, ಬಿಡದಿ, ರಾಮನಗರ ಜಿಲ್ಲೆ, ಮೈಸೂರು ರಸ್ತೆ. ಇಲ್ಲಿ ಬಂದರೆ ಆಹ್ಲಾದಕರ ವಾತಾವರಣವೂ ಇದೆ, ಒಳ್ಳೆಯ ಕಲಿಕೆಯೂ ಇದೆ. ಗುರುಗಳೇ, ನಿಮ್ಮ ಶಿಬಿರಕ್ಕೆ ಶುಭವಾಗಲಿ ಗುರುಗಳೇ. ಧನ್ಯವಾದ.